ಇದು ರಾಜ್ಯ ರಾಜಕಾರಣದ ಅತ್ಯಂತ ಸ್ಫೋಟಕ ಸುದ್ದಿ. ಅಧಿಕಾರ ಹಸ್ತಾಂತರದ ಹಿಂದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇದು ರಾಜ್ಯ ರಾಜಕಾರಣದ ಅತ್ಯಂತ ಸ್ಫೋಟಕ ಸುದ್ದಿ. ಅಧಿಕಾರ ಹಸ್ತಾಂತರದ ಹಿಂದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಡಿಕೆಶಿ ಮತ್ತು ಅವರ ಕಾಂಗ್ರೆಸ್ ಮುಖ್ಯಮಂತ್ರಿ ಸಾಥ್ ಕೊಡ್ತಾ ಇದ್ದಾರೆ. ಸಿಎಂ ಕುರ್ಚಿಯಿಂದ ಸಿದ್ದು ಕೆಳಗಿಳಿಯೋದು ಫಿಕ್ಸ್. ಈ ಬಾರಿಯೇ ಸಿಎಂ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್. ಬೇರೆ ರಾಜ್ಯದ ಸಿಎಂ ಬಾಂಬ್ಗೆ ಬೆದರಿದ ಹೈಕಮಾಂಡ್. ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಇದ್ದಾರೆ ಆ ಸಿಎಂ. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಾಜ್ಯ ರಾಜಕಾರಣದ ಅತ್ಯಂತ ಸ್ಫೋಟಕ ಸುದ್ದಿ. ಅಧಿಕಾರದ ಹಸ್ತಾಂತರದ ಹಿಂದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಡಿಕೆಶಿಗೆ ಮತ್ತೋರ್ವ ಕಾಂಗ್ರೆಸ್ ನಾಯಕ ಸಾಥನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಸಾಥನ್ನ ಕೊಡ್ತಾ ಇದ್ದಾರೆ? ಸಿಎಂ ಕುರ್ಚಿಯಿಂದ ಸಿದ್ದು ಕೆಳಗಿಳಿಯೋದು ಫಿಕ್ಸ್. ಹಾಗಾದ್ರೆ ಈ ಬಾರಿಯೇ ಸಿಎಂ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್. ಇದೆಂತ ಹೇಳಿಕೆ? ಬೇರೆ ರಾಜ್ಯದ ಸಿಎಂ ಬಾಂಬ್ಗೆ ಬೆದರಿದ್ಯಾ ಹಾಗಾದ್ರೆ ಹೈಕಮಾಂಡ್? ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಇದ್ದಾರೆ ಆ ಸಿಎಂ. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿಯೋದು ಫಿಕ್ಸ್. ಸಿದ್ದು ಕೆಳಗಿಳಿಸೋಕೆ ತುದಿ ಗಾಲಲ್ಲಿ ನಿಂತಿದ್ದಾರೆ ಆ ಸಿಎಂ. ಹೈಕಮಾಂಡ್ಗೆ ಬಿಗ್ ಶಾಕ್ ಕೊಟ್ಟ ತೆಲಂಗಾಣ ಸಿಎಂ. ಸಿಎಂ ರೇವಂತ್ ರೆಡ್ಡಿ ಕೊಟ್ಟ ಶಾಕ್ಗೆ ಬೆದರಿದ ಹೈಕಮಾಂಡ್. ರೇವಂತ್ ರೆಡ್ಡಿ ಡಿಮ್ಯಾಂಡ್ಗೆ ಒಪ್ಪಲೇಬೇಕಾಗಿದೆ. ಡಿಕೆಶಿ ಬೆನ್ನಿಗೆ ರೇವಂತ್ ರೆಡ್ಡಿ ನಿಂತಿದ್ಯಾಕೆ ಅಂತ ಹೇಳಿ ಗೊತ್ತಾ? ಶೋವೇಗ ನ್ಯೂಸ್ ನಲ್ಲಿ ಸಿಎಂ ಬದಲಾವಣೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿಯೋದು ಫಿಕ್ಸ್. ಸಿದ್ದು ಅನ್ನ ಕೆಳಗಿಳಿಸೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಯಾರು ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ? ಸಿಎಂ ಸಿದ್ದರಾಮಯ್ಯರವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಯಾರು ಹಾಗಾದ್ರೆ ತುದಿಗಾಲಲ್ಲಿ ನಿಂತಿದ್ದಾರೆ? ಮತ್ತೋರ್ವ ಸಿಎಂ ಮತ್ತು ತೆಲಂಗಾಣದ ಸಿಎಂ ಕಾಯ್ತಾ ಇದ್ದಾರೆ. ಸಿಎಂ ಅನ್ನ ಈಗ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. ಹಾಗಾದ್ರೆ ಯಾತಕ್ಕೋಸ್ಕರ ಸಿಎಂ ಅವರನ್ನ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು ಅಂತ ಹೇಳಿ ಪಟ್ಟಿದ್ದು ಕುತ್ಕೊಂಡಿದ್ದಾರೆ. ಈಗ ಡಿಕೆಶಿಯನ್ನ ಸಿಎಂ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅದು ತೆಲಂಗಾಣ ಸಿಎಂ. ಹಾಗಾದ್ರೆ ಯಾತಕ್ಕೋಸ್ಕರ? ಹಾಗಾದ್ರೆ ಡಿಕೆಶಿಗೂ ತೆಲಂಗಾಣಗ ಸಿಎಂ ಇರುವಂತಹ ಸಂಬಂಧವೇನು ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಟ್ನಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗ ನೋಡಿದ್ರೆ ಅವರ ಪಕ್ಷದಲ್ಲೇ, ಕಾಂಗ್ರೆಸ್ ಪಕ್ಷದಲ್ಲೇ ಈಗ ತಲ್ಲಣ ಉಂಟಾಗ್ತಾ ಇದೆ. ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯನ ಇಳಿಸಬೇಕು ಅಂತ ಹೇಳಿ ಸಂಚಲನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಒಂದು ಕಡೆ ನೋಡಿದ್ರೆ ಡಿಕೆಶಿ ಟೀಮ್ ಎಲ್ಲ 2 ತಂಡಗಳಾಗಿ ಡೆಲ್ಲಿಗೆ ಭೇಟಿಯನ್ನ ನೀಡ್ತಾರೆ. 2 ತಂಡಗಳಾಗಿ ಹೋಗ್ತಾರೆ. ಅಲ್ಲಿ ಕೂಡ ಖರ್ಗೆಯನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಅವರಿಗೂ ಕೂಡ ಸಾಥನ್ನ ಕೊಡೋಕೆ ಬೇರೆ ಬೇರೆ ರಾಜಕೀಯ ನಾಯಕರು ಕೂಡ ಇರ್ತಾರೆ. ನಿನ್ನೆ ಸಿಎಂ ಹೇಳಿದ್ರು 10ವರೆಗೆ ಮೀಟಿಂಗ್ ಕರಿತೇವೆ ಅಂತ ಕೂಡ ಹೇಳಿದ್ರು. ಆದ್ರೆ ಇವತ್ತು ಮೀಟಿಂಗ್ ಆಗ್ಲಿಲ್ಲ. ಈಗ ನೋಡಿದ್ರೆ ಸಿಎಂ ಅನ್ನ ಕುರ್ಚಿಯಿಂದ ಇಳಿಸಬೇಕು ಅಂತ ಹೇಳಿ ತೆಲಂಗಾಣದ ಸಿಎಂ ಕಾಯ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆಗಳು ಒಂದು ಕಡೆ ಮೂಡ್ತಾ ಇದೆ. ಹಾಗಾದ್ರೆ ಯಾತಕ್ಕೋಸ್ಕರ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು? ಹಾಗಾದ್ರೆ ಡಿಕೆಶಿಗೂ ಮತ್ತು ಅವರಿಗಿರುವಂತ ಸಂಬಂಧವೇನು, ಯಾವ ನಂಟಿದೆ ಅನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡ್ತಾ ಇದ್ರೆ ನೀವು. ಸಿದ್ದುವನ್ನ ಕೆಳಗಿಳಿಸೋದಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾಕೆ ಹಾಗಾದ್ರೆ ಸಿದ್ದುವನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ನಾಯಕರ ಮಧ್ಯೆನೇ ಹಾಗಾದ್ರೆ ಒಡಕು ಮೂಡ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಡಿಕೆಶಿ ಬೆನ್ನಿಗೆ ನಿಂತಿದ್ದಾರೆ ನೆರೆ ರಾಜ್ಯದ ಮುಖ್ಯಮಂತ್ರಿ. ಸಿಎಂ ಬದಲಾವಣೆ ಆಗಬೇಕು, ಅದು ಡಿಕೆಶಿಯೇ ಸಿಎಂ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಒಂದು ಕಡೆ ನೋಡಿದ್ರೆ ಡಿಕೆಶಿ ಅವರ 2 ತಂಡಗಳು ದೆಹಲಿಗೆ ಭೇಟಿ ನೀಡಿ ಇದೇ ವಿಚಾರವಾಗಿ ಮಾತನಾಡೋದಕ್ಕೂ ಕೂಡ ಡೆಲ್ಲಿಗೆ ಹೋಗಿದ್ರು. ಈಗ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನು ಕೂಡ ಪಟ್ಟು ಹಿಡಿದಿದ್ದಾರೆ. ಇಲ್ಲ, ನಾನೇ 2028ವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಒಂದು ಕಡೆ ನೋಡಿದ್ರೆ ಡಿಕೆಶಿ ಅವರು ಹೇಳ್ತಾರೆ, ಇಲ್ಲ, ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಆದ್ರೆ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅಂತ ಹೇಳಿ ಚರ್ಚೆಗೆ ಒಳಗಾಗ್ತಿರೋಂಗ್ ಮಾಡ್ತಿರೋದು ಮಾಧ್ಯಮಗಳು ಅಂತ. ಇಲ್ಲಿ ಮಾಧ್ಯಮಗಳು ಏನು ಕೂಡ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವಾಗ
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅವಾಗಿಂದನೂ ಕೂಡ 2.5 ವರ್ಷ ಆದ್ಮೇಲೆ ಸಿಎಂ ಬದಲಾಗ್ತಾರೆ, ಸಿಎಂ ಕುರ್ಚಿಗೆ ಕಣ್ಣು ಹಾಕ್ತಾರೆ, ಸಿಎಂ ಬದಲಾಗಿ ಆಗ್ತಾರೆ ಅಂತ ಹೇಳಿ ಅವರೇ ಅಲ್ಲಿ ಗಾಸಿಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು. ಯಾವ ಹಬ್ಬ ಬರಂಗಿಲ್ಲ ನವೆಂಬರ್ ಕ್ರಾಂತಿ, ಯಾವ ಹರಿದಿನ ಬರಂಗಿಲ್ಲ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಅವರೇ ಇಷ್ಟೊಂದು ಎಲ್ಲ ಗಾಸಿಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲ ಇದು ಮಾಧ್ಯಮದವರು ಸೃಷ್ಟಿ ಮಾಡ್ತಿರುವಂತಹ ಗಾಸಿಪ್ಗಳು ಅಂತ ಹೇಳಿ ಮಾಧ್ಯಮದವರ ಮೇಲೆ ಹೇಳೋದು, ಮತ್ತೆ ಮಾಧ್ಯಮದವರ ಬಾಯಿ ಮುಚ್ಚಿಸೋಕೆ ಅಲ್ಲೊಂದು ಇಲ್ಲೊಂದು ಸುಮ್ಮನೆ ಹೇಳಿಕೆಯನ್ನು ಕೊಟ್ಬಿಟ್ಟು ಯಾವ ನವೆಂಬರ್ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಹೇಳ್ತಾರೆ. ಈಗ ರಾಜ್ಯದ ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಉಲ್ಬಣವಾಗಿದೆ. ಹಾಗಾದ್ರೆ ಸಿಎಂ ಬದಲಾಗ್ತಾರಾ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಇಲ್ಲಿ ತೆಲಂಗಾಣದ ಸಿಎಂ ಯಾಕೆ ಡಿಕೆಶಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಅವರ ಪಕ್ಷದಲ್ಲಿಯೇ ಒಡಕು ಮೂಡ್ತಾ ಇದೆಯಾ? ಹಾಗಾದ್ರೆ ಡಿಕೆಶಿ ಸಿಎಂ ಆಗಬೇಕೆಂದು ತೆಲಂಗಾಣ ಸಿಎಂ ಒತ್ತಡ, ಹೈಕಮಾಂಡ್ ಮೇಲೆ ನೇರ ಒತ್ತಡ ಹೇರಿದ ರೇವಂತ್ ರೆಡ್ಡಿ. ಡಿಕೆಶಿಯ ಪರಮಾಪ್ತನಾಗಿರುವಂತಹ ತೆಲಂಗಾಣ ಸಿಎಂ ರೇವಂತ್ 2023ರ ತೆಲಂಗಾಣ ಚುನಾವಣೆ ಗೆಲ್ಲಲು ಡಿಕೆಶಿ ಪಾತ್ರ ಮಹತ್ವದ್ದು. ರೇವಂತ್ ರೆಡ್ಡಿ ಗೆಲುವಿಗೆ ಶ್ರಮಿಸಿದ ಡಿಕೆ ಶಿವಕುಮಾರ್ ಈಗ ಡಿಕೆಶಿಗೆ ಋಣ ಸಂದಾಯ ಮಾಡಲು ಮುಂದಾದ ರೇವಂತ್. ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ ರೇವಂತ್ ರೆಡ್ಡಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡವನ್ನ ಹಾಕಿದ್ದ ಸಿಎಂ ರೇವಂತ್ ರೆಡ್ಡಿ. ರೇವಂತ್ ರೆಡ್ಡಿ ಡಿಮ್ಯಾಂಡ್ ಕೇಳಿ ವರಿಷ್ಠರಿಗೆ ಭಾರೀ ಆಘಾತ ಆಗಿದೆ. ಒಟ್ನಲ್ಲಿ ಈಗ ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಹೇಳಿ ತೆಲಂಗಾಣ ಸಿಎಂ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಅವ್ರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ನೋಡೋದಾದ್ರೆ 2023ರಲ್ಲಿ ತೆಲಂಗಾಣದಲ್ಲಿ ಚುನಾವಣೆ ಆಗುತ್ತೆ. ಅದು ನವೆಂಬರ್ನಲ್ಲಿ ತೆಲಂಗಾಣದಲ್ಲಿ ಚುನಾವಣೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಮಾರ್ಚ್ ತಿಂಗಳಲ್ಲಿ ಚುನಾವಣೆ ಆಗುತ್ತೆ. ಯಾವಾಗ ತೆಲಂಗಾಣದಲ್ಲಿ ನವೆಂಬರ್ ತಿಂಗಳಲ್ಲಿ ಚುನಾವಣೆ ಆಯಿತೋ ಆಗ ರೇವಂತ್ ರೆಡ್ಡಿಗೆ ಹೆಲ್ಪ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯನೂ ಕೂಡ ಹೆಲ್ಪ್ ಮಾಡಿದ್ರು. ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಆ ನವೆಂಬರ್ ತಿಂಗಳಿನ ಒಂದು ಚುನಾವಣೆಯಲ್ಲಿ ಹೆಲ್ಪ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯಗಿಂತ ಜಾಸ್ತಿ ಹೆಲ್ಪ್ ಮಾಡಿದ್ದು ಆಗ ಡಿಕೆ ಶಿವಕುಮಾರ್. ಒಟ್ಟಾರೆಯಾಗಿ ಅಲ್ಲಿ ರೇವಂತ್ ರೆಡ್ಡಿ ಗೆಲ್ಲೋದಕ್ಕೆ ಕಾರಣ ಅಲ್ಲಿ ಡಿಕೆ ಶಿವಕುಮಾರ್. ಇಲ್ಲಿ ಹೇಗೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿದೆಯೋ ಅದೇ ರೀತಿ ತೆಲಂಗಾಣ ಸರ್ಕಾರದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ಇತ್ತು. ಒಟ್ನಲ್ಲಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಡಿಕೆಶಿ ಅವರಾಗಿರ್ತಾರೆ. ಬಹಳ ಆಪ್ತರು, ಸಿಎಂ ಕೂಡ ಹೆಲ್ಪ್ ಮಾಡಿದ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯಗಿಂತನೂ ಕೂಡ ಅಧಿಕವಾಗಿ ಹೆಲ್ಪ್ ಮಾಡಿದ್ದು ಅಲ್ಲಿರುವಂತಹ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದು ಡಿಕೆ ಶಿವಕುಮಾರ್ ಅವರು ತೆಲಂಗಾಣದ ಉಸ್ತುವಾರಿಯನ್ನ ವಹಿಸಿಕೊಂಡು ಇಲ್ಲ ರೇವಂತ್ ರೆಡ್ಡಿ ಅವರು ಗೆಲ್ಲೇಬೇಕು ಅಂತ ಹೇಳಿ ಪಣ ತೊಟ್ಬಿಟ್ಟು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿಯನ್ನ ಗೆಲ್ಲಿಸ್ತಾರೆ. ಆ ಋಣ ಈಗ ಡಿಕೆ ಶಿವಕುಮಾರ್ ಅವ್ರಿಗೆ ಏನ್ ಹೆಲ್ಪ್ ಮಾಡಿದ್ರು ಈಗ ರೇವಂತ್ ರೆಡ್ಡಿ ಮೇಲೆ ಆ ಋಣ ಇದೆ. ಒಟ್ಟಿನಲ್ಲಿ ಈಗ ಕರ್ನಾಟಕದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನ ನಂತರ ಈಗ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗಲೇಬೇಕು ಅಂತ ಹೇಳಿ ಈಗ ರೇವಂತ್ ರೆಡ್ಡಿ ಅವರು ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. ಇಲ್ಲ ನಾವು ಡಿಕೆ ಶಿವಕುಮಾರ್ ಅವರು ಸಿಎಂ ಮಾಡೇ ಮಾಡ್ತೇವೆ ಅಂತೇಳಿ ಈಗ ಅವ್ರು ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಏನಾದ್ರೂ ಡಿಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಸಿಎಂ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗ ಏನು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ನಾವು ಬಿಜೆಪಿಗೆ ಸೇರ್ಕೊಳ್ತೀವಿ ಅಂತನೂ ಕೂಡ ಮಹತ್ವದ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಆ ಹೇಳಿಕೆ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ. ಯಾವ ಮಟ್ಟಿಗೆ ಅವರಲ್ಲಿ ಸ್ನೇಹ ಸಂಬಂಧ ಇದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಗೆಲ್ಲೋದಕ್ಕೆ ಕಾರಣನೇ ಡಿಕೆಶಿ ಅವರಾಗಿದ್ರಿಂದ ಆ ಋಣ ರೇವಂತ್ ರೆಡ್ಡಿ ಮೇಲೆ ಇದೆ. ಆದ ಕಾರಣ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯನ ನಂತರ ಡಿಕೆಶಿ ಅವರು ಸಿಎಂ ಆಗಲೇಬೇಕು ಅಂತ ಹೇಳಿ ರೇವಂತ್ ರೆಡ್ಡಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಸಖತ್ತಾಗಿ ಒಂದು ಒಳ್ಳೆ ಪ್ಲಾನ್ ಅನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ತೆಲಂಗಾಣದ ಸರ್ಕಾರದ ಮಾತನ್ನ ಕೇಳ್ತಾ ಇದೆಯಾ ಹೈಕಮಾಂಡ್ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಡಿಕೆಶಿಗಾಗಿ ತೆಲಂಗಾಣ ಕಾಂಗ್ರೆಸ್ನಲ್ಲಿ ಆಪರೇಷನ್. ಹೈಕಮಾಂಡ್ಗೆ ಬೆದರಿಕೆ ಸಂದೇಶ ಕೊಟ್ಟ ರೇವಂತ್ ರೆಡ್ಡಿ. ಡಿಕೆಶಿ ಸಿಎಂ ಮಾಡಿದ್ರೆ ತೆಲಂಗಾಣದಲ್ಲಿ ಕೈ ಸರ್ಕಾರ ಪತನ ಫಿಕ್ಸ್, ಎಲ್ಲ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಸೇರ್ತೇವೆ ಅಂತ ಹೇಳಿ ಬಾಂಬ್ ಅನ್ನು ಹಾಕಿದ್ದಾರೆ. ತಮ್ಮದೇ ಕಾಂಗ್ರೆಸ್ ಸರ್ಕಾರವನ್ನ ವಿಸರ್ಜನೆ ಮಾಡ್ತೇವೆ ಅಂತ ಹೇಳಿ ರೇವಂತ್ ಅವರು ಹೇಳ್ತಾ ಇದ್ದಾರೆ. ಡಿಕೆಶಿಗಾಗಿ ನಾವೆಲ್ಲರೂ ಕೂಡ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ರೇವಂತ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಾಂಗ್ರೆಸ್ ಬಿಟ್ಟು ಎಲ್ಲರೂ ಕೂಡ ಬಿಜೆಪಿಗೆ ಹೋಗ್ತೇವೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ ಮಟ್ಟಿಗೆ ಅವರ ಸ್ನೇಹ ಸಂಬಂಧ ಇರಬಹುದು? ಡಿಕೆಶಿಗಾಗಿ ಎಂಥ ತ್ಯಾಗಕ್ಕೂ ಕೂಡ ಬದ್ಧ ಎಂದಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿ.
ಒಟ್ನಲ್ಲಿ ಡಿಕೆಶಿ ಸಿಎಂ ಆಗ್ಲೇಬೇಕು ಅಂತ ಹೇಳಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಡಿಕೆಶಿ ಸಿಎಂ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಬಿಜೆಪಿಗೆ ಹೋಗ್ತೀವಿ ಅಂತ ಹೇಳಿ ದೊಡ್ಡ ಹೇಳಿಕೆ, ಒಂದು ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಅವರ ಮಧ್ಯೆ ಇರುವಂತಹ ಸ್ನೇಹ ಸಂಬಂಧ ಎಂಥದ್ದು? ಒಟ್ನಲ್ಲಿ ಅಲ್ಲಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಗೆಲ್ಲೋದಕ್ಕೆ ಕಾರಣ ಖಂಡಿತವಾಗ್ಲೂ ಕೂಡ ಡಿಕೆಶಿ ಅವರೇ ಆಗಿರ್ತಾರೆ. ಆದ್ರೆ ಅಲ್ಲಿ ಪ್ರಚಾರದ ಟೈಮಲ್ಲಿ ಆಗಿರ್ಬೋದು, ಎಲ್ಲ ಜನರ ಆಕರ್ಷಣೆಯನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನದಲ್ಲಿ ರೇವಂತ್ ರೆಡ್ಡಿ ಜೊತೆಗೆ ನಿಂತಿದ್ದು ಸಿಎಂ ಅವರು ಕೂಡ ಇದ್ರು, ಡಿಕೆಶಿ ಅವರು ಕೂಡ ಇದ್ರು. ಆದ್ರೆ ಅಧಿಕವಾಗಿ ಹೆಲ್ಪ್ ಮಾಡಿದ್ದು ಡಿಕೆಶಿ. ಈಗ ಕರ್ನಾಟಕದಲ್ಲಿ ಡಿಕೆಶಿ ಸಿಎಂ ಆಗ್ಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಇದು ಒಂಥರ ಹೇಗಾಗಿದೆ ಅಂತ ಹೇಳಿದ್ರೆ, ರಾಜಕೀಯದಲ್ಲಿ ಒಂದೇ ಮನೆಯಲ್ಲಿ 3 ಬಾಗಿಲುಗಳಾದಂಗೆ ಆಗೋಗಿದೆ. ಮನೆಯೊಂದು 3 ಬಾಗಿಲು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ರಾಜಕೀಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆ ರೀತಿಯಾಗಿ ಹೋಗಿದೆ. ಆದ್ರೂ ಕೂಡ ಸಿಎಂ ಕೂಡ ಹೆಲ್ಪ್ ಮಾಡಿದ್ರು. ಆದ್ರೆ ಅವ್ರ ಪರವಾಗಿ ಯಾಕೆ ನಿಲ್ತಾ ಇಲ್ಲ? ಅದು ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಯಾಕೆ ಡಿಕೆಶಿ ಅವರು ಸಿಎಂ ಆಗ್ಬೇಕು ಅಂತೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಎನ್ನುವಂತ ದೊಡ್ಡ ಚರ್ಚೆ ಕೂಡ ಮೂಡ್ತಾ ಇದೆ. ಈಗ ಅವರು ಒಂದ್ ಕಡೆ ಹೇಳ್ತಾರೆ, ಈಗ ದೇಶದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಚಾಲ್ತಿಯಲ್ಲಿದೆ. ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ. ಈ 3 ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಅಕಸ್ಮಾತ್ ಏನಾದರೂ ಅವ್ರು ಹೇಳ್ತಿರೋ ಪ್ರಕಾರ, ತೆಲಂಗಾಣದವ್ರು ಹೇಳ್ತಾ ಇದ್ದಾರೆ, ಅಕಸ್ಮಾತ್ ಏನಾದ್ರು ಡಿಕೆಶಿ ಅವರು ಕರ್ನಾಟಕದಲ್ಲಿ ಸಿಎಂ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಹೋಗ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಬಿಜೆಪಿಗೆ ಅಕಸ್ಮಾತ್ ಏನಾದ್ರು ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇಶದಲ್ಲಿ ಇರೋದೇ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ. ಒಂದು ಕರ್ನಾಟಕದಲ್ಲಿದೆ, ಓಕೆ. ಈಗ ತೆಲಂಗಾಣದವ್ರು ಹೇಳ್ತಾರೆ, ತೆಲಂಗಾಣದಲ್ಲಿದೆ, ಹಿಮಾಚಲ ಪ್ರದೇಶದಲ್ಲಿದೆ. ತೆಲಂಗಾಣದವ್ರು ಏನಾದ್ರು ಬಿಜೆಪಿಗೆ ಸೇರ್ಕೊಂಡ್ಬಿಟ್ರೆ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ಉಳಿಗಾಲ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಪತನ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಥವಾ ಇವರೇನಾದ್ರು ಬೆದರಿಕೆಯನ್ನು ಹಾಕ್ತಾ ಇದ್ದಾರಾ, ಅಥವಾ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನ ನಾಶ ಮಾಡಬೇಕು ಅಂತ ಹೇಳಿ ಪ್ಲಾನ್ ಏನಾದ್ರು ಮಾಡ್ತಾ ಇದ್ದಾರಾ, ಬಿಜೆಪಿಗೆ ಸೇರ್ಕೋಬೇಕು ಅಂತ ಹೇಳಿ ಏನಾದ್ರು ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಕೂಡ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ, ಪ್ರಶ್ನೆ ಕೂಡ ಮೂಡಿಸ್ತಾ ಇದೆ. ಒಟ್ಟಿನಲ್ಲಿ ಡಿಕೆಶಿಯನ್ನ ಬಿಟ್ಕೊಡುವಂತಹ ಮಾತೇ ಇಲ್ಲ. ಡೆಲ್ಲಿಗೂ ಕೂಡ ಹೋಗಿದ್ರು, 2 ತಂಡಗಳಾಗಿ ಹೋಗಿದ್ರು. ಡಿಕೆಶಿ ಪರವಾಗಿ ಚಲುವರಾಯ ಸ್ವಾಮಿ ಕೂಡ ಅವರಿಗೆ ಡಿಕೆಶಿ ಅವರಿಗೆ ಸಪೋರ್ಟ್ ಮಾಡಿ ಅಲ್ಲಿ ಖರ್ಗೆ ಅವ್ರ ಜೊತೆಗೆ ಮಾತನಾಡಿದ್ರು ಕೂಡ 2 ತಂಡಗಳಾಗಿ. ಇಲ್ಲ, ಸಿಎಂ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬಿಟ್ಟು ನಾವು ಡಿಕೆಶಿ ಅವ್ರನ್ನ ಸಿಎಂ ಮಾಡ್ತೀವಿ ಅಂತೇಳಿ ಡಿಕೆಶಿ ಪರವಾಗಿ ಧ್ವನಿಯನ್ನ ಎತ್ತಿದ್ರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಒಟ್ಟಿನಲ್ಲಿ ರಾಜಕೀಯದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಆಗುತ್ತೆ. ಈಗ ಅಂತೂ ಇದು 2-3 ತಿಂಗಳಲ್ಲಿ ನಿಂತವರು ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅನ್ನುವಂತಹ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ. ಇದು ಕೇವಲ ನವೆಂಬರ್ ಡಿಸೆಂಬರ್ ಅಂತಲ್ಲ, ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತೋ ಒಂದು ಹಬ್ಬ ಬರಂಗಿಲ್ಲ, ಏನೇ ಬರಂಗಿಲ್ಲ, ನವೆಂಬರ್ ಕ್ರಾಂತಿ ಇಲ್ಲ, ಡಿಸೆಂಬರ್ ಕ್ರಾಂತಿ ಇಲ್ಲ, ಸಿಎಂ ಬದಲಾವಣೆ ಆಗ್ತಾರೆ, ಸಿಎಂ ಕುರ್ಚಿಗೆ ಕಣ್ಣು ಹಾಕ್ತಾ ಇದ್ದಾರೆ ಅಂತ ಪ್ರಶ್ನೆಗಳೇ ಹುಟ್ಟುತ್ತಾ ಇದೆ.